ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಾವು ಫಂಕ್ಷನ್ಗೆ ಅಂತ ಬೇರೆ ಊರಿಗೆ ಹೋಗೋವಾಗ ಸರ, ನೆಕ್ಲೆಸ್ ಇವುಗಳನ್ನು ಬ್ಯಾಗ್ನಲ್ಲಿ ಹಾಕಿದಾಗ ಈ ರೀತಿ ಒಂದಕ್ಕೊಂದು ಸೇರಿ ತೆಗೆಯುವಾಗ ತುಂಬಾ ಕಷ್ಟ ಆಗಿಬಿಡುತ್ತೆ ಅಲ್ವಾ? ಹಾಗೆ ಆಗಬಾರ್ದು, ಎಲ್ಲವೂ ಸೆಪ್ರೇಟಾಗಿ ಉಳಿಬೇಕು ಅಂದರೆ ನಾನಿಲ್ಲಿ ನಿಮಗೆ ಕೆಲವೊಂದು ಐಡಿಯಾ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೋಡಿ, ನೆಕ್ಲೆಸ್ನ ಈ ರೀತಿ ಬ್ಯಾಕ್ ಸೈಡ್ ಹುಕ್ ಇರುತ್ತಲ್ವ, ಅದನ್ನು ಒಂದು ಸೈಡ್ನಲ್ಲಿ ಹಾಕಿ ಒತ್ಕೊಂಡ್ಬಿಡಿ. ಇನ್ನೊಂದು ಈ ರೀತಿ ಉಳಿದಿರುತ್ತಲ್ವ, ಅದನ್ನು ಹಾಗೆ ಬಿಟ್ಕೊಂಡು ನೆಕ್ಲೆಸ್ನ ಈ ತರಹ ಸುತ್ಕೊಳ್ಳಿ. ನೋಡಿ, ಬೆರಳಿನಲ್ಲಿ ಹಾಕಿ 2-3 ರೌಂಡ್ ಹಾಕಿದರೆ ಕರೆಕ್ಟಾಗಿ ಅದು ಸುತ್ಕೊಳ್ಳುತ್ತೆ. ಈಗ ಈ ಥರ ಲಾಸ್ಟ್ನಲ್ಲಿ ಚೈನ್ ಉಳಿದಿತ್ತಲ್ವ, ಇದನ್ನು ಈ ಸುತ್ತಿಗೆನೆ ತೂರಿಸಿಬಿಟ್ಟು ನೋಡಿ, ಹೀಗೆ ಅದನ್ನು ಹುಕ್ಕನ್ನ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಯಾವ ರೀತಿ ನಾವು ಸುತ್ತಿದ್ವಿ, ಹಾಗೇ ಹುಕ್ಕನ್ನ ಯಾವ ರೀತಿ ಹಾಕಿದ್ವಿ ಅಲ್ವಾ. ಆ ನಂತರ ಒಂದು ಸೇಫರ್ ಸೈಡ್ಗೆ ಇರಲಿ ಅಂತ ನೋಡಿ, ಈ ರೀತಿ ಒಂದು ಚಿಕ್ಕದಾದ ಸೇಫ್ಟಿ ಪಿನ್ ತೊಗೊಂಡ್ಬಿಟ್ಟು ಈ ನೆಕ್ಲೆಸ್ ಸುತ್ತಿಗೆ ಈ ತರಹ ಸೇರಿಸ್ಕೊಂಡ್ಬಿಡಿ. ಆವಾಗ ಅದು ಎಷ್ಟು ಕೂಡ ಮೂವ್ ಆಗೋದಿಲ್ಲ. ನಾವು ಎಷ್ಟು ಸುತ್ತಿದ್ವಿ ಅಲ್ವಾ, ಅದು ಕೂಡ ಹಾಗೇ ಇರುತ್ತೆ. ನೋಡಿ, ಸೇಫ್ಟಿ ಪಿನ್ ಹಾಕಿದ ನಂತರ ಈ ತರಹ ಇದು ರೆಡಿ ಆಯಿತು. ಇದೇ ರೀತಿ ಎಲ್ಲ ಸರಗಳಿಗೂ ನೀವು ಮಾಡಿ ಇಟ್ಕೋಬಹುದು. ನೋಡಿ, ಕೆಲವೊಂದು ಸರ ನೆಕ್ಲೆಸ್ಗಳಿಗೆ ಹಿಂದೆ ರಿಂಗ್ ಥರ ಇರೋ ಹಾಗೆ ಹುಕ್ ಇರೋದಿಲ್ಲ ಅಲ್ವಾ. ಹಾಗಿದ್ದಾಗ ನೀವು ಅದನ್ನು ಜಸ್ಟ್ ಈ ರೀತಿ ಸುತ್ಕೊಂಡ್ಬಿಟ್ಟು ಸೇಫ್ಟಿ ಪಿನ್ ಹಾಕ್ಕೊಂಡ್ಬಿಟ್ರೆ ಸಾಕಾಗತ್ತೆ. ಎಷ್ಟೊಂದು ಸಲ ಬ್ಯಾಗ್ಗಳಲ್ಲಿ ಸರಗಳೆಲ್ಲ ಹೇಗೆ ಒಂದಕ್ಕೊಂದು ತಳಕ್ಕೆ ಹಾಕಿಬಿಟ್ಟಿರುತ್ತೆ ಅಂದರೆ ಒಂದನ್ನು ಎಳೆಯೋಕ್ಕೋಗಿ ಇನ್ನೊಂದು ಕೂಡ ಕಿತ್ತು ಬರೋ ಚಾನ್ಸಸ್ ಇರುತ್ತೆ ಅಲ್ವಾ. ಆದರೆ ಈ ತರಹ ನೀವು ಅರೇಂಜ್ ಮಾಡಿಕೊಂಡು ಹೋದರೆ ಯಾವ ಸರ ಕೂಡ ಒಂದಕ್ಕೊಂದು ಸೇರೋದಿಲ್ಲ. ಹಾಗೆ ನೋಡಿ, ಇಯರಿಂಗ್ಸ್ಗಳಲ್ಲಿ ಹ್ಯಾಂಗಿಂಗ್ಸ್ ಆಗಿರಬಹುದು, ಜುಮ್ಕಿಗಳಾಗಿರಬಹುದು, ಒಂದು ಸಿಕ್ಕರೆ ಇನ್ನೊಂದು ಸಿಗಲ್ಲ. ಅದರ ಪೇರ್ ಎಲ್ಲೋಯ್ತು ಅಂತ ಹುಡುಕಾಡೋ ಹಾಗೆ ಆಗುತ್ತೆ. ಹಾಗಾಗಿ ಅರ್ಜೆಂಟ್ನಲ್ಲಿ ಯಾವುದನ್ನೋ ಹಾಕ್ಕೊಳ್ಳೋದು ಆಗಬಾರ್ದಲ್ವಾ. ಅದಕ್ಕೆ ನೋಡಿ, ನಿಮಗೆ ಬೇಕಾಗಿರೋದು ಕೇವಲ ಈ ತರಹ ಬಟನ್ಗಳು. ಯಾವುದಾದ್ರೂ ಡ್ರೆಸ್ಸಿಂದು ಗುಂಡಿಗಳು ಇರುತ್ತಲ್ವ, ಅದರಲ್ಲಿ ಒಂದನ್ನು ತೊಗೊಂಡ್ಬಿಟ್ಟು ನೋಡಿ, ಅದರಲ್ಲಿರೋ ತೂತಿಗೆ ಈ ಹ್ಯಾಂಗಿಂಗ್ಸ್ನ ಈ ರೀತಿಯಾಗಿ ಸಿಗಿಸ್ಕೋಬೇಕು. ಒಂದು ಬಟನ್ನಲ್ಲಿ ಸಾಮಾನ್ಯವಾಗಿ 2 ಅಥವಾ 4 ತೂತಿದ್ದೇ ಇರುತ್ತೆ. ಹಾಗಾಗಿ ನೀವು ಒಂದೊಂದು ಬಟನ್ಗೆ ಒಂದೊಂದು ಪೇರ್ ಹ್ಯಾಂಗಿಂಗ್ಸ್ ಅಥವಾ ಇಯರಿಂಗ್ಸ್ನ ಈ ತರಹ ಸೇರಿಸಿ ಇಟ್ಕೋಬಹುದು. ಹೀಗೆ ಇಡೋದ್ರಿಂದ 2 ಹ್ಯಾಂಗಿಂಗ್ಸ್ ಒಂದೇ ಕಡೆಗೆ ಇರುತ್ತೆ. ಪೇರ್ಗೋಸ್ಕರ ಹುಡುಕಾಡೋ ಅವಶ್ಯಕತೆ ಬರೋದಿಲ್ಲ. ನೀವು ಮನೆಯಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾಗಳಲ್ಲಿ ಇಯರಿಂಗ್ಸ್ಗಳನ್ನು ಹಾಕೋವಾಗ ಈ ಟಿಪ್ಸ್ನ ಫಾಲೋ ಮಾಡ್ಕೋಬಹುದು. ನೋಡಿ, ಇವು ಎಲ್ಲವೂ ಸೇರಿ ಎಷ್ಟೇ ಮಿಕ್ಸ್ ಆದ್ರೂ ಕೂಡ ಆಯಾ ಇಯರಿಂಗ್ ಅದ್ರ ಜೊತೆನೇ ಇರುತ್ತೆ. ನೆಕ್ಸ್ಟ್ ನೋಡಿ, ಕಾಲುಂಗ್ರಗಳಲ್ಲೂ ಇದೇ ಪ್ರಾಬ್ಲಮ್ ಬರುತ್ತೆ ಅಲ್ವಾ. ಇವು ಮೊದಲೇ ಚಿಕ್ಕದಾಗಿ ಇರ್ತವೆ. ಹಾಗಾಗಿ ಒಂದು ಸಿಕ್ಕರೆ ಇನ್ನೊಂದು ಸಿಗೋದಿಲ್ಲ, ಎಲ್ಲಿ ಹೋಯ್ತು ಅಂತಲೂ ಬೇಗನೆ ಗೊತ್ತಾಗೋದಿಲ್ಲ. ಇದನ್ನು ಕೂಡ ನೀವು ಸೇಫ್ಟಿ ಪಿನ್ನನ್ನು ಹಾಕಿ ಇಟ್ಕೋಬಹುದು. ಒಂದೊಂದು ಜೊತೆ ಕಾಲುಂಗ್ರಗಳನ್ನು ಒಂದೊಂದು ಸೇಫ್ಟಿ ಪಿನ್ ಹಾಕಿ ಈ ರೀತಿ ಇಡೋದ್ರಿಂದ ಯಾವ ಕಾಲುಂಗ್ರ ಕೂಡ ಮಿಸ್ ಆಗೋದಿಲ್ಲ. ಬ್ಯಾಗ್ನಲ್ಲಿ, ಪರ್ಸ್ನಲ್ಲಿ ಎಲ್ಲೇ ಹಾಕಿದರೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ. ನಾನು ಈ ಐಡಿಯಾ ತುಂಬ ದಿನಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ಹಾಗಾಗಿ ಎಷ್ಟೇ ಜೊತೆ ಕಾಲುಂಗ್ರ, ಇಯರಿಂಗ್ಸ್ ಇಟ್ಕೊಂಡಿದ್ರೂ ಕೂಡ ಯಾವುದು ಪೇರ್ ಮಿಸ್ ಆಗಿಲ್ಲ. ಇನ್ನು ಬಳೆಗಳ ವಿಚಾರಕ್ಕೆ ಬರೋದಾದರೆ, ಗಾಜಿನ ಬಳೆಗಳನ್ನು ಟ್ರಾವೆಲಿಂಗ್ನಲ್ಲಿ ತೊಗೊಂಡು ಹೋಗೋದು ಕಷ್ಟನೇ ಅನಿಸುತ್ತೆ. ಬ್ಯಾಗ್ಗಳಲ್ಲಿ ಹೇಗೆ ಇಟ್ಕೊಂಡು ಹೋಗೋದು, ಒಡೆದು ಬಿಟ್ಟರೆ ಕಷ್ಟ ಅಲ್ವಾ. ಆದರೆ ನೀವು ನಾನೀಗ ತೋರಿಸೋ ಐಡಿಯಾ ಫಾಲೋ ಮಾಡಿದರೆ ನೀವು ಎಷ್ಟೇ ಬಳೆಗಳನ್ನು ಬ್ಯಾಗ್ನಲ್ಲಿ ಇಟ್ಕೊಂಡೋದ್ರೂ ಯಾವ ಬಳೆ ಕೂಡ ಒಡೆಯೋದಿಲ್ಲ. ಮೊದಲಿಗೆ ನೀವು ತೊಗೊಂಡೋಗ್ಬೇಕಿರೋ ಮ್ಯಾಚಿಂಗ್ ಬಳೆಗಳನ್ನು ಈ ತರಹ ಪೇಪರ್ನಲ್ಲಿ ಸುತ್ತಿ ರೋಲ್ ಮಾಡ್ಕೊಳ್ಳಿ. ಅಂಗಡಿಯವರು ಪ್ಯಾಕ್ ಮಾಡಿ ಕೊಡ್ತಾರಲ್ವ, ಅದೇ ತರಹ ಪೇಪರ್ನಲ್ಲಿ ಸುತ್ಕೊಂಡ್ಬಿಡಿ. ಆಮೇಲೆ ಈ ತರಹ ಯಾವುದಾದ್ರೂ ವಾಚ್ನ ಡಬ್ಬಿ ಇರುತ್ತಲ್ವ, ಹೊಸದಾಗಿ ವಾಚ್ ತಂದಾಗ ಅದರ ಡಬ್ಬಿ ಕೊಟ್ಟಿರ್ತಾರಲ್ವ, ಆ ಡಬ್ಬಿನ ಯಾವತ್ತೂ ಬಿಸಾಕಬೇಡಿ.
ತಗೊಂಡು ಇರೋಂತಹ ಡಬ್ಬಿ ಒಳಗೆ ಬಳೆಗಳು ಕರೆಕ್ಟಾಗಿ ಹಿಡಿಸುತ್ತಾ ನೋಡ್ಕೊಳ್ಳಿ. ಇದನ್ನು ಹೀಗೆ ಇಟ್ಬಿಟ್ರೆ ಈ ಡಬ್ಬಿ ಅಲ್ಲಾಡಿದಾಗ ಬಳೆಗಳು ಒಡೆದು ಹೋಗಬಹುದು. ಅದಕ್ಕಾಗಿ ನೋಡಿ, ಒಂದು ಕರ್ಚಿಫ್ನ ತಗೊಳ್ಳಿ, ಅದನ್ನು ಈ ರೀತಿ ಉದ್ದಕ್ಕೆ 4 ಭಾಗವಾಗಿ ಮಡಚಿಕೊಂಡು ಅದರ ಸ್ವಲ್ಪ ಭಾಗವನ್ನು ಮೊದಲಿಗೆ ಈ ಡಬ್ಬಿ ಒಳಗಡೆ ಸೇರಿಸಿ, ಆಮೇಲೆ ಇದ್ರ ಒಳಗೆ ಪೇಪರ್ನಲ್ಲಿ ರ್ಯಾಪ್ ಮಾಡಿರುವಂತಹ ಬಳೆಗಳನ್ನು ಸೇರಿಸ್ಕೋಬೇಕು. 2 ಪ್ಯಾಕ್ ಬಳೆಗಳನ್ನು ಇಟ್ಟ ನಂತರ ಉಳಿದ ಕರ್ಚಿಫ್ನ ಭಾಗ ಇರುತ್ತಲ್ವ, ಅದನ್ನು ಈ ರೀತಿಯಾಗಿ ಮೇಲೆ ಕವರ್ ಮಾಡ್ಕೊಳ್ಳಿ. ಆಮೇಲೆ ಡಬ್ಬಿಯ ಮುಚ್ಚಳ ಮುಚ್ಚಿಬಿಡಿ. ಈಗ ನೋಡಿ, ಡಬ್ಬಿ ಫುಲ್ ಪ್ಯಾಕ್ ಆಯಿತು, ಒಳಗಡೆ ಎಷ್ಟು ಜಾಗ ಉಳಿದಿಲ್ಲ. ಹಾಗಾಗಿ ಇದು ಎಷ್ಟೇ ಅಲ್ಲಾಡಿದ್ರೂ ತಿರುಗಿಸಾಡಿದ್ರೂ ಕೂಡ ಬಳೆ ಮೂವ್ ಆಗೋದಿಲ್ಲ, ಅದರಿಂದ ಒಡೆಯೋ ಚಾನ್ಸಸ್ ಕೂಡ ಇರೋದಿಲ್ಲ. ಇನ್ನು ಸರ ಹಾಗೆ ಇಯರ್ ರಿಂಗ್ಸ್, ಕಾಲುಂಗ್ರ ಇವೆಲ್ಲವನ್ನು ಪ್ಯಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅವುಗಳನ್ನು ಈ ತರಹದ ಒಂದು ಪೌಚ್ನಲ್ಲಿ ಹಾಕ್ಕೊಂಡ್ಬಿಡಿ. ನೋಡಿ, ಹೀಗೆ ಇಟ್ಕೊಳೋದ್ರಿಂದ ಇವೆಲ್ಲವೂ ನಿಮಗೆ ಒಂದೇ ಕಡೆಗೆ ಸಿಗುತ್ತೆ, ಆದ್ರೂ ಯಾವುದು ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ನೀವು ಯಾವುದಾದ್ರೂ ಫಂಕ್ಷನ್ನಿಗೆ ಬೇರೆ ಊರಿಗೆ ಹೋಗೋವಾಗ ಈ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೋಡಿ, ನೀವು ಈ ಪೌಚ್ನ ಬಟ್ಟೆಗಳ ಜೊತೆಗೆ ಸೂಟ್ ಕೇಸ್ ಅಥವಾ ಕಿಟ್ ಬ್ಯಾಗ್ನಲ್ಲಿ ಹಾಕಿ ಇಟ್ಕೋಬಹುದು. ನೀವು ಇದನ್ನು ತೆಗೆದು ಉಪಯೋಗಿಸೋವಾಗೂ ಕೂಡ ನೋಡಿ, ಏನು ಬೇಕು ಅಂತ ತೆಗಿತೀರೋ ಅದ್ರ ಪೇರ್ ಕೂಡ ಜೊತೆಯಲ್ಲೇ ಇರುತ್ತೆ, ಯಾವುದು ಮಿಸ್ ಆಗೋದಿಲ್ಲ. ಎಲ್ಲರ ಮನೆಯಲ್ಲೂ ಈ ತರಹ ಒಂದು ಖಾಲಿ ಡಬ್ಬಿ ಸಿಕ್ಕೇ ಸಿಗುತ್ತೆ ಅಲ್ವಾ. ಚಿಪ್ಸ್ದೋ ಅಥವಾ ಬಿಸ್ಕೆಟೋ ತಂದಿರ್ತೀವಿ, ಮಕ್ಕಳು ಅದನ್ನೆಲ್ಲ ತಿಂದಮೇಲೆ ಹಾಗೆ ಡಬ್ಬಿ ಉಳಿದಿರುತ್ತೆ ನೋಡಿ. ಇದನ್ನು ಸುಮ್ಮನೆ ಬಿಸಾಕೋದು ಬದಲಿಗೆ ಇದರಿಂದ ಏನು ಮಾಡಬಹುದು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯ ಒಂದು ಉಪಯೋಗನ ನೀವು ಯೋಚನೆ ಕೂಡ ಮಾಡಿರೋದಿಲ್ಲ. ಮೊದಲಿಗೆ ನಾನಿಲ್ಲಿ ಒಂದು ಪೇಪರ್ನ ತಗೋತಾ ಇದ್ದೀನಿ. ಇದು ಪೇಪರ್ ಕ್ಯಾರಿ ಬ್ಯಾಗ್ ಇರುತ್ತಲ್ವ, ಆ ತರಹದ್ದು. ಇದು ಬೇಡ ಅನಿಸಿದರೆ ನೀವು ಗಿಫ್ಟ್ ರ್ಯಾಪರನ್ನು ಬಳಸಬಹುದು. ಇನ್ಯಾವುದೇ ಕಲರ್ ಪೇಪರ್, ಕ್ರಾಫ್ಟಿಂಗ್ ಪೇಪರ್ಗಳನ್ನು ಕೂಡ ಬಳಸಬಹುದು. ಆ ಚಿಪ್ಸ್ನ ಡಬ್ಬಿಯ ಸೈಜ್ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಪೇಪರ್ನ ಕಟ್ ಮಾಡ್ಕೋಬೇಕು. ಈ ಪೇಪರ್ ಚಿಪ್ಸ್ ಡಬ್ಬಿನ ಕವರಪ್ ಮಾಡೋದಕ್ಕೆ ನೀವು ಇದನ್ನು ಪೇಂಟ್ ಕೂಡ ಮಾಡಬಹುದು. ಈ ತರಹ ವೇಸ್ಟ್ ಆಗಿರೋ ಡಬ್ಬಿಗಳನ್ನು ಮತ್ತೆ ಯಾವ ರೀತಿ ಉಪಯೋಗಿಸಬಹುದು ಅಂತ ನಮ್ಮ ಚಾನಲ್ನಲ್ಲಿ ಈಗಾಗಲೇ ತುಂಬ ವಿಡಿಯೋಗಳು ಬಂದಿದೆ. ನೀವು ಅವುಗಳಲ್ಲಿ ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಂದು ಸಲ ಬೆಸ್ಟ್ ಔಟ್ ಆಫ್ ವೇಸ್ಟ್ ಪ್ಲೇಲಿಸ್ಟನ್ನ ಚೆಕ್ ಮಾಡಿ. ಕರೆಕ್ಟ್ ಡಬ್ಬಿ ಸೈಜಿಗೆ ಪೇಪರನ್ನು ಕಟ್ ಮಾಡ್ಕೊಂಡ ನಂತರ ನೋಡಿ, ಈ ರೀತಿಯಾಗಿ ಫೆವಿಕಾಲ್ ಅಥವಾ ಇನ್ಯಾವುದೇ ಗಮ್ನಿಂದ ಅಂಟಿಸ್ಕೋಬೇಕು. ಆ ಪೇಪರ್ ಡಬ್ಬಿಗೆ ಸರಿಯಾಗಿ ಅಂಟ್ಕೊಳ್ಳೋ ಹಾಗೆ ಮತ್ತೊಮ್ಮೆ ಪ್ರೆಸ್ ಮಾಡಿ. ಇಷ್ಟಾದ ಮೇಲೆ ನಮಗಿಲ್ಲಿ ಕೆಲವು ಟೂತ್ ಪಿಕ್ಗಳು ಬೇಕಾಗುತ್ತೆ. ಟೂತ್ ಪಿಕ್ಕು ಯೂಶಲಿ ಇದ್ದೇ ಇರುತ್ತಲ್ವಾ. ಅಕಸ್ಮಾತಾಗಿ ಇದು ಇರಲಿಲ್ಲ ಅಂದರೆ ನೀವು ಬೇರೆ ಯಾವುದೇ ಕಡ್ಡಿಯನ್ನು ಕೂಡ ಬಳಸಬಹುದು. ಈ ಟೂತ್ ಪಿಕ್ಕನ್ನು ನಾವು ಈ ಡಬ್ಬಿಗೆ ಸಿಗಿಸ್ಕೋಬೇಕಾಗತ್ತೆ. ಅಂದರೆ ಚಿಕ್ಕದಾಗಿ ತೂತು ಮಾಡಿ ಈ ಟೂತ್ ಪಿಕ್ನ ಸಿಗಿಸ್ಕೋಬೇಕು. ಡೈರೆಕ್ಟಾಗಿ ನೀವು ಟೂತ್ ಪಿಕ್ನಿಂದನೇ ತೂತು ಮಾಡೋಕ್ಕೆ ಹೋದರೆ ಅದು ಮುರಿದು ಬಿಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅದು ತೂತು ಮಾಡೋ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಗೊತ್ತಾ, ಒಂದು ಸೂಜಿಯನ್ನು ತಗೊಳ್ಳಿ, ಅದರಿಂದ ಈ ರೀತಿಯಾಗಿ ಚಿಕ್ಕದಾಗಿ ತೂತು ಮಾಡಿ. ಇಲ್ಲಿ ನೀವು ಗಮನಿಸಬೇಕು, ಈ ಡಬ್ಬಿ ಮೆಟಲ್ದಲ್ಲ, ರಟ್ಟಿನ ಪೀಸನ್ನೇ ಈ ರೀತಿ ರೋಲ್ ಮಾಡಿ ಡಬ್ಬಿ ಮಾಡಿರ್ತಾರಲ್ವ, ಆ ತರಹದ್ದು. ಹಾಗಾಗಿ ನಾವಿದನ್ನು ತೂತು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಸೂಜಿಯಿಂದ ತೂತು ಮಾಡಿದ ನಂತರ ಆ ಜಾಗದಲ್ಲಿ ನೀವು ಟೂತ್ ಪಿಕ್ಕನ್ನು ಸಿಗಿಸ್ಬೇಕು. ನೋಡ್ತಾ ಇದ್ದೀರಲ್ವ, ಹೀಗೆ ತೂತು ಮಾಡಿದ ನಂತರ ಅಲ್ಲಿ ಟೂತ್ ಪಿಕ್ಕನ್ನು ಸಿಗಿಸ್ಕೋಬೇಕು. ಪೂರ್ತಿ ಸ್ಟ್ರೇಟ್ ಆಗಿ ಅಲ್ಲ, ಸ್ವಲ್ಪ ಓರೆಯಾಗಿ ಟೂತ್ ಪಿಕ್ಕನ್ನು ಸಿಗಿಸ್ತಾ ಹೋಗಿ. ಇದೇ ರೀತಿ ಸೂಜಿಯಿಂದ ಅಲ್ಲಲ್ಲಿ ತೂತನ್ನು ಮಾಡಿ ಒಂದೊಂದಾಗಿ ಟೂತ್ ಪಿಕ್ಗಳನ್ನು ಸೇರಿಸ್ತಾ ಹೋಗಿ. ಇಲ್ಲಿ ಸೂಜಿ ಉಪಯೋಗಿಸುವಾಗ ತುಂಬ ಹುಷಾರಾಗಿ ಮಾಡಿ. ಒತ್ತಿ ನಾವು ತೂತು ಮಾಡುವಾಗ
ಸೂಜಿ ಕೈಗೆ ಎಲ್ಲಾದರೂ ಚುಚ್ಚುವ ಚಾನ್ಸಸ್ ಇರುತ್ತೆ. ಈಗ ನೋಡಿ, ನಾನು ಡಬ್ಬಿಯ 4 ಭಾಗದಲ್ಲಿ 4 ಟೂತ್ ಪಿಕ್ಗಳನ್ನು ಸಿಗಿಸಿದ್ದೀನಿ. ನಂತರ ಇವುಗಳ ಮಧ್ಯ ಮೇಲೆ ಅಥವಾ ಕೆಳಗಡೆಗೆ ಮತ್ತೆ ತೂತನ್ನು ಮಾಡಿ ಅಲ್ಲಿ ಕೂಡ ಇದೇ ರೀತಿಯಾಗಿ ಟೂತ್ ಪಿಕ್ಕನ್ನು ಸಿಗಿಸ್ತಾ ಹೋಗಿ. ಇಲ್ಲಿ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲಲ್ಲಿ ಹೇಗೆ ನಾನು ಟೂತ್ ಪಿಕ್ಕನ್ನು ಸಿಗಿಸಿದ್ದೀನಿ. ಇದು ಇಷ್ಟೇ ಮಾಡಬೇಕು ಅಂತೇನಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಟೂತ್ ಪಿಕ್ಗಳನ್ನು ಸಿಗಿಸ್ಕೋಬಹುದು. ಈಗಿದು ಯಾವುದಕ್ಕೆ ಉಪಯೋಗ ಅನ್ನಿಸ್ತಾ ಇದೆನಾ? ನೋಡಿ, ಈ ತರಹ ನೀವು ಟೂತ್ ಪಿಕ್ಗಳಿಗೆ ದಾರದ ರೀಲ್ಗಳನ್ನು ಸಿಗಿಸ್ತಾ ಹೋಗಬಹುದು. ನೀವು ರೆಗ್ಯುಲರ್ ಆಗಿ ಬಟ್ಟೆ ಹೊಲಿತಾ ಇದ್ದರೆ, ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದರೆ ನೋಡಿ, ದಾರಗಳು ಅಲ್ಲಿ ಇಲ್ಲಿ ಹಾಕೋದಕ್ಕಿಂತ ಈ ರೀತಿಯಾಗಿ ಒಂದೇ ಕಡೆಗೆ ಇಟ್ಕೋಬಹುದು. ಡಬ್ಬಿಯಲ್ಲಿ ಹಾಕಿದರೆ ಹುಡುಕಾಡಬೇಕಾಗತ್ತೆ. ಈ ರೀತಿ ಇಡೋದ್ರಿಂದ ನಿಮಗೆ ಯಾವ ಕಲರ್ ದಾರ ಎಲ್ಲಿದೆ ಅಂತ ಬೇಗನೆ ಸಿಕ್ಬಿಡುತ್ತೆ. ಇದರ ಸುತ್ತಲೂ ದಾರದ ರೀಲ್ಗಳನ್ನು ಇಟ್ಟಿದ್ದಾಯಿತು. ಈಗ ಮಧ್ಯದಲ್ಲಿ ಜಾಗ ಇದೆ ನೋಡಿ, ಇದರ ಒಳಗಡೆ ನೀವು ಕತ್ರಿ, ಹಾಗೆಯೇ ಮಾರ್ಕರ್ ಆಗಿರಬಹುದು, ಬಟ್ಟೆ ಮೇಲೆ ಮಾರ್ಕ್ ಮಾಡುವಂತಹ ಚಾಕ್ ಪೀಸ್ ಆಗಿರಬಹುದು, ಅಳತೆ ಮಾಡೋದಕ್ಕೆ ಟೇಪ್ ಆಗಿರಬಹುದು, ಇವೆಲ್ಲವುಗಳನ್ನು ಮಧ್ಯದಲ್ಲಿ ಹಾಕಿ ಇಟ್ಕೋಬಹುದು. ಇವುಗಳನ್ನು ಈ ರೀತಿ ಮಧ್ಯದಲ್ಲಿ ಹಾಕೋದ್ರಿಂದ ಡಬ್ಬಿ ಕೂಡ ಬ್ಯಾಲೆನ್ಸ್ ಆಗಿ ಇರುತ್ತೆ. ನೀವು ದಾರದ ರೀಲ್ಗಳನ್ನು ಎಳ್ಕೊಂಡಾಗ ಡಬ್ಬಿ ಕ್ರಾಸ್ ಆಗಿ ಬೀಳೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಟೈಲರಿಂಗಿಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಒಂದೇ ಕಡೆಗೆ ಈಸಿಯಾಗಿ ಸಿಕ್ಕಿಬಿಡತ್ತೆ. ನಾನಿಲ್ಲಿ 6ರಿಂದ 8 ಟೂತ್ ಪಿಕ್ಗಳನ್ನು ಸಿಗಿಸಿದ್ದೀನಿ, ಹಾಗಾಗಿ ಅಷ್ಟೇ ದಾರದ ರೀಲ್ ಹಿಡಿಸಿದೆ. ನಿಮಗೆ ಬೇಕಂದರೆ ಇನ್ನೂ ಹೆಚ್ಚಿನ ಟೂತ್ ಪಿಕ್ಗಳನ್ನು ಸಿಗಿಸ್ಬಿಟ್ಟು ದಾರವನ್ನು ಸೇರಿಸಿ ಇಡಬಹುದು. ನೋಡಿದ್ರಲ್ಲ, ವೇಸ್ಟ್ ಅಂತ ಬಿಸಾಕುವ ವಸ್ತುಗಳನ್ನು ಮತ್ತೆ ಹೇಗೆ ಮರುಬಳಕೆ ಮಾಡಬಹುದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಉಪಯುಕ್ತವಾದ ವಿಡಿಯೋ ಜೊತೆ. ಧನ್ಯವಾದಗಳು.